ಸಡನ್ ನೀರು ಬಂತು ಕಳೆದು ಓಕೆ. ಅದಂದರೆ ನೀರು ಎಲ್ಲರನ್ನೂ ತಂಸಾಕ್ಬಿಡು. ಹೌದು. ಅಷ್ಟು ಬಿಟ್ಟಿತ್ತು, ಬಿಟ್ಟು ಹಿಕ್ಕಿ ತುಂಬಿ ಬರುವತ್ತಿಗೆ ಒಂದೇ ಸರಿಗೆ ಸಡನ್ ಆಗಿ ನೀರು ಬಂತು ಮಗ. ಅಂದ್ರೆ ಹೇಳೋಂಗಿಲ್ಲ. ನನ್ನ ಚಿಕ್ಕದೊಂದನತೆ ಅವ್ರಿಗೆ ತಂದೆನೂ ಇಲ್ಲಾಗಿತ್ತು, ತಾಯಿ ಒಂದಿತ್ತು. ಈಗ ತಾಯಿನೂ ಕಳ್ಕೊಂಡು 4 ಜನ ಮಕ್ಕಳಿದ್ದಾರೆ. ಆ ಮಕ್ಕಳದಂದೆ ಮಕ್ಕಳದು. ಭಟ್ಕಳದ ಶಿರಾಲಿಯ ತಟ್ಟಿಹಕ್ಲು ಸಮೀಪ ವೆಂಕಟಾಪುರ ನದಿಯಲ್ಲಿ ಮಳವಿ ಅಥವಾ ಕಪ್ಪೆಚಿಪ್ಪು ಹೆಕ್ಕಲು ಹೋಗಿದ್ದ 14 ಜನರಲ್ಲಿ 11 ಜನ ದುರಂತ ಅಂತ್ಯ ಕಂಡಿದ್ದು, ಅದೃಷ್ಟವಶಾತ್ ಬದುಕುಳಿದವರು ಕುಂದಾಪುರ ಮತ್ತು ಉಡುಪಿಯ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪವಾಡ ಸದೃಶ ಎಂಬಂತೆ ಬದುಕುಳಿದವರು ಘಟನೆ ಹೇಗೆ ನಡೆಯಿತು ಎಂಬುದನ್ನು ಮಾಧ್ಯಮದ ಜೊತೆ ಮಾಹಿತಿ ಹಂಚಿಕೊಂಡಿದ್ದಾರೆ. ನೀವು ಎಷ್ಟು ಗಂಟೆಗೆ ಹೋದ್ರಿ ಅಲ್ಲಿ? 10 ಗಂಟೆಗೆ ಹೋಗೋದು. ಹಾಂ, ಓಕೆ. 10 ಗಂಟೆಗೆ ಹೋದವರು ಎಷ್ಟು ಜನ ಒಟ್ಟು ಸೇರಿ ಹೋಗಿದ್ದು? 14 ಜನ ಹೋಗೋದು. ಹಾಂ, ಎಲ್ಲ ಒಂದೇ ಫ್ಯಾಮಿಲಿಯವರ? ಎಲ್ಲ ಒಂದೇ ಫ್ಯಾಮಿಲಿ. ಹಾಂ ಹಾಂ ಹಾಂ. ಆ ನಂತರ ನಿಮಗೆ ಹೋದ ನಂತರ ಒಂದೇ ಸಲ ನೀರು ಬಂತ, ಹೇಗೆ ಅದು? ನಾವೆಲ್ಲ ಹೆಕ್ಕಿ ಗೊತ್ತಿಳಿ ನೀರು ಬಂತು. ಹ್ಞೂ. ನೀರು ಬಂದ್ಗತಿಲಿ ಒಂದು ಸುಳಿ ಹಾಕಿ ಎಲ್ಲ ರೀತಿಯಲ್ಲ. ಹ್ಞೂ. ಎಲ್ರಿಗೂ ಸಹಜವಾಗಿ ಸ್ವಲ್ಪ ಸ್ವಲ್ಪ ಈಜು ಬರ್ತದ ಅಂತ? ಈಜು ಬರ್ತದೆ ಅಂದರೆ ಈಜು ಬರುವಂಗಾಗಲಿಲ್ಲ. ನಿಮಗೆ 7 ಗಂಡಸರು ಇದ್ದರು. ಒಬ್ಬ ತಾಯಿ ಒಟ್ಟಿಗಿದ್ದ, ಒಬ್ಬ ಹೆಂಡತಿ ಒಟ್ಟಿಗಿದ್ದ. ಹೆಂಡತಿ ತಾಯಿ ಬಿಡುಪಾಗದ ಬಿಟ್ಟೆ ಪ್ರಾಣ. ಅಂದರೆ ಅದು ಏಕಾಏಕಿ ನೀರು ಬಂತ ಅಂತ? ನೀರು ಜಾಸ್ತಿ ಅಬ್ಬರ ಬಂತ, ಹೇಗೆ ಅದು? ಮತ್ತು ನೀವು ಕಾಯಮ್ಮಾಗಿ ಹೀಗೆ ಅದನ್ನು ಹೆಕ್ಕಲಿಕ್ಕೆ ತೆಗಿಲಿಕ್ಕೆ ಹೋಗುವವರು ಏನು ಹೊಸದಾಗಿ ಹೋದವರು ಯಾರು ಅಲ್ಲ? ಹೌದು. ಆದರೆ ಅದರಲ್ಲಿ ಸಮಸ್ಯೆ ಆಯಿತು, ನಿಮಗೆ ಗೊತ್ತಾಗಲಿಲ್ಲ ಅದು? ನೀರು ಬಂತು ಅಂತೇಳಿ ನಾವು ಈಚೆ ಒಟ್ಟು ಈಜು ಬರ್ಬೇಕಂತ ಬಂದು ಸಡನ್ ನೀರು ಬಂತು ಕಳೆದು. ಓಕೆ. ಅದಂದರೆ ನೀರು ಎಲ್ಲರನ್ನೂ ತಂಸಾಕ್ಬಿಡು. ಹೌದು. ಎಲ್ಲರೂ ತಂಸಾಕೋದು. ಒಬ್ಬಳು ಈಜ್ಕೊ ಬಂದು ಹ್ಞೂ. ನಾವು 7 ಮಂದಿ ನಾವು ಇರೋದಿಲ್ಲ, ಬಡ್ಕೊಂಡು ಬಂದು ಸ್ವಲ್ಪ ಒಂದು ದೋಣಿ ಹುಡುಗ ಬಂದ ನಾನು ಕಾಪಾಡೋದು. ಹಾಂ ಹ್ಞೂ. ನಮ್ಮ 7 ಜನ ದೋಣಿ ಹುಡುಗ ಬಂದ ಕಾಪಾಡೋದು. ಹಾಂ, ದೋಣಿ ಆಸ್ಪಾಸ್ ಇತ್ತು, ನಿಮ್ಮ ನೋಡಿ ಬಂದು ಕಾಪಾಡಿದ್ರು. ಈ ದೋಣಿ ಇಲ್ಲ ಅಂತ ಹೇಳಿದರೆ ನಿಮ್ಗೆ ದಡ ಸೇರ್ಲಿಕ್ಕೆ ಕಷ್ಟ ಆಗ್ತಿತ್ತು. ಹೌದು. ಅಂದರೆ ಸಾಧಾರಣ ದಡದಿಂದ ಆ ಪ್ಲೇಸಿಗೆ ಎಷ್ಟು ದೂರ ಇದೆ ಒಂದು ಅಂದಾಜು? ಏನು ಎಲ್ಲಿ ತನಕ ನೀರು ಬರಲಿತ್ತು? 2-3 ಮಾರ ಹಣ ಬರುತ್ತೆ. ಬರುತ್ತೆ. ನಾನು ಇಲ್ಲಿ ಇದ್ದಂಗೆ ಅಂಗಡಿಯಿಂದ ಎಲ್ಲರಿಗೂ ಹಾಂ. ಅಷ್ಟು ದೂರ ಇದ್ದಂಗೆ ದೋಣಿ ಮಂದಿ ಹೌದು. ನಿಮ್ಮ ತಾಯಿ ಹೇಗೆ ನೀರು ಹೇಗೆ ಬಂತು ಅಂತ ಹೇಳಿದರು? ಸಡನ್ ಆಗಿ ಬಂತ? ಸಡನ್ ಆಗಿ ಅವ್ರು ಹೇಳಿದ್ರು ಎಲ್ಲ ಆಗಿತ್ತು ಅಮ್ಮ. ನಾ ಕೇಳಿದಾಗ ಅಮ್ಮ ನೀನು ಫಸ್ಟೇ ನೀರಿತ್ತ? ಇಲ್ಲ ಮಗ, ಫಸ್ಟ್ ಬಿಟ್ಟಿತ್ತು, ಬಿಟ್ಟು ಹಿಕ್ಕಿ ತುಂಬಿ ಬರುವತ್ತಿಗೆ ಒಂದೇ ಸರಿಗೆ ಸಡನ್ ಆಗಿ ನೀರು ಬಂತು ಮಗ. ಎಂತ ಮಾಡ್ಲಿಕ್ಕೂ ಆಗಲಿಲ್ಲ. ಆದರೂ ಹೇಳ್ದೆ ಮಗ, ನೀರು ಬಂತಲ್ಲ ಬೆಟ್ಟಕ್ಕೆ ಹೋಗೋಣ ಇಟ್ಟು. ಇಲ್ಲ ಇದು ನೀರಲ್ಲ ಅಂದರು. ಆದರೂ ಒಂದು ಸರ್ತಿಗೆ ಸಡನ್ ಆಗಿ ಬಂತು ಮಗ. ಎಂತ ಮಾಡ್ಲಿಕ್ಕೆ ನಾ ಸ್ವಲ್ಪ ಈಜಾಡ್ಕೊಂಡು ಬಂದೆ. ಆದರೂ ಚಿಕ್ಕಮ್ಮಂದಿರನ್ನ ಹಿಡ್ಕೊಂಡೆ, ಆದರೂ ಅವ್ರಿಗೆ ಆಗಲಿಲ್ಲ ನನಗೆ. ನಾನು ಮತ್ತೊಂದು ಚಿಕ್ಕಮ್ಮ ದೋಣಿಯರು ಬಂದು ಕಾಪಾಡ್ಬೋದು ಅಷ್ಟೇ. ನಿಮಗೆ ಹೇಗೆ ಮಾಹಿತಿ ಸಿಗ್ತದೆ? ಅದು ತಾಯಿ ಹೇಳಿದ್ರು ಸರ್. ಓಕೆ. ತಾಯಿ ನಿನ್ನೆ ಎಚ್ಚರ ಆದ ಮನೆ ಹೇಳ್ರು, ಅಮ್ಮ ಹೆಂಗಾಯಿತು ನೀವು ಹೋದರಲ್ಲ ಅಮ್ಮ ಅಂತ ಹೇಳಿದಕ್ಕೆ. ಇಲ್ಲ ಮಗ, ನೀರು ಹೆಂಗೆ ಬರ್ತಾ ನೀರಲ್ಲ ಮಗ, ಸಡನ್ನಾಗಿ ಬಂತು, ಎಂತ ಮಾಡಲಿಕ್ಕಾಗಲಿಲ್ಲ ಅಂತ ಹೇಳಿದ್ರು. ನೀವೊಂದು ಹೆಂಗೆ ಬಂದೆ ಅಂತ ನಂಗೆ ದೇವರೇ ಕಾಪಾಡ್ದಮ್ಮ ಮಗ. ಎಲ್ಲರೂ ನಾನು ಈಜು ಬರೋಕೆ ಸಾಧ್ಯನೇ ಇಲ್ಲ ಅಂತೇಳಿ. ಎಷ್ಟು ಜನ ಮೇಲೆ ಬಂದವರು? ಬಂದವರು 3 ಜನ ಸರ್. 3 ಜನ ಬಂದಿದ್ದಾರೆ. ಒಂದು ಚಿಕ್ಕಮ್ಮ, ಒಂದು ಅತ್ತಿಗೆ, ನನ್ನ ತಾಯಿ, 3 ಜನ ಬಂದಿದ್ದಾರೆ. ಮತ್ತು 11 ಜನ ತಿರ್ಕೊಂಡಿದ್ದಾರೆ. ಅವರೆಲ್ಲ ನಿಮ್ಮ ಫ್ಯಾಮಿಲಿಯವರು? ಫ್ಯಾಮಿಲಿಯವರು ಸರ್, ಒಂದೇ ಕುಟುಂಬದವರು ಸರ್, ಒಂದೇ ಕುಟುಂಬ. ಭಾಳ ದುಃಖ ಆಗ್ತಿದೆ. ದುಃಖ ಅಂದರೆ ಹೇಳೋಂಗಿಲ್ಲ. ನನ್ನ ಚಿಕ್ಕದೊಂದನತೆ ಅವ್ರಿಗೆ ತಂದೆನೂ ಇಲ್ಲಾಗಿತ್ತು, ತಾಯಿ ಒಂದಿತ್ತು. ಈಗ ತಾಯಿನೂ ಕಳ್ಕೊಂಡು 4 ಜನ ಮಕ್ಕಳಿದ್ದಾರೆ. ಆ ಮಕ್ಕಳದಂದೆ ಮಕ್ಕಳದ್ದೇ ಗೋಲ್ಡ್. ಕಷ್ಟ 3 ಜನ ಹೆಣ್ಮಕ್ಳು,
ಒಂದು ಹುಡುಗಗೆ ಈಗ 13 ವರ್ಷ, ಫಸ್ಟ್ ಹುಡುಗಿಗೆ ಒಂದು 18 ವರ್ಷ, ಎರಡನೇ ಹುಡುಗಿಗೆ ಒಂದು 16-17 ವರ್ಷ, ಮೂರನೇ ಹುಡುಗಿ 9ನೇ ಕ್ಲಾಸ್, ಒಂದು 15 ವರ್ಷ. ತುಂಬ ಕಷ್ಟ ಆಗ್ತದೆ, ಅವ್ರಿಗೆ ತುಂಬ ಕಷ್ಟ ಆಗ್ತದೆ.